ಸಂಚಾರ ದಟ್ಟಣೆಗೆ ಬೇಸತ್ತ ಐಟಿ ಮಂದಿ. ಈ ಸಂಚಾರ ದಟ್ಟಣೆಗೆ ಬೇಸತ್ತು ಕೆಲಸವನ್ನ ತೊರೆದ ಐಟಿ ಮಂದಿ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನ. ಬೆಂಗಳೂರು ದೇಶದ ಐಟಿ ರಾಜಧಾನಿಯಾಗಿ ಜಾಗತಿಕ ಖ್ಯಾತಿಯನ್ನು ಪಡೆದಿದೆ. ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಮನ್ನಣೆಯನ್ನು ಪಡೆದಿರೋ ಬೆಂಗಳೂರಿನಲ್ಲಿ ಪ್ರತಿಭಾವಂತ ಐಟಿ ಉದ್ಯೋಗಿಗಳಿಗೆ ಯಾವ ಕೊರತೆಯೂ ಇಲ್ಲ. ಪ್ರತಿನಿತ್ಯ ಲಕ್ಷಾಂತರ ಜನರು ಕೆಲಸಕ್ಕಾಗಿ ಪ್ರಯಾಣ ಮಾಡ್ತಾರೆ. ಆದರೆ ಬೆಂಗಳೂರಿನ ಟ್ರಾಫಿಕ್ ಅನ್ನೋ ಕಿರಿಕಿರಿಗೆ ಉದ್ಯೋಗಿಗಳು ಬೇಸತ್ತು ಬಿಟ್ಟಿದ್ದಾರೆ. ಹೌದು, ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರೋ ವಾಹನಗಳ ಸಂಖ್ಯೆ, ಯೋಜನೆಗಳ ಕೊರತೆ ಮತ್ತು ಅಪೂರ್ಣ ಮೂಲ ಸೌಕರ್ಯದಿಂದಾಗಿ ಬೆಂಗಳೂರು ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗ್ತಾ ಇದೆ. ಇದರಿಂದ ಪ್ರತಿದಿನವೂ ಕೂಡ ಅನೇಕ ಜನರು ದೀರ್ಘಕಾಲ ಸಂಚಾರವನ್ನು ಎದುರಿಸ್ತಾ ಇದ್ದಾರೆ. ವಿವಿಧ ಅಧ್ಯಯನಗಳ ಪ್ರಕಾರ ಬೆಂಗಳೂರಿನ ಸರಾಸರಿ ಪ್ರಯಾಣಿಕರು ದಿನಕ್ಕೆ ಸುಮಾರು 1.5 ರಿಂದ 2.5 ಗಂಟೆಗಳ ಕಾಲ ಟ್ರಾಫಿಕ್ನಲ್ಲಿ ಅವರು ಜೀವನವನ್ನು ಕಳೆಯುವಂತಾಗಿದೆ. ವರ್ಷಕ್ಕೆ ಸರಾಸರಿ 200 ರಿಂದ 250 ಗಂಟೆಗಳಷ್ಟು ಸಮಯ ನಷ್ಟವಾಗುವಂತೆ ಮಾಡ್ತಾ ಇದೆ. ಪೀಕ್ ಅವರ್ಗಳಲ್ಲಿ ಅಂದರೆ ಬೆಳಿಗ್ಗೆ ಮತ್ತು ಸಂಜೆ ಪ್ರಯಾಣ ಸಮಯ ಸಾಮಾನ್ಯ ಸಮಯಕ್ಕಿಂತ 40 ರಿಂದ 60% ಹೆಚ್ಚಾಗುತ್ತೆ. ಈ ಸಮಯ ನಷ್ಟ ಕೇವಲ ವೈಯಕ್ತಿಕ ಸಮಸ್ಯೆ ಅಲ್ಲ, ಬದಲಾಗಿ ನಗರ ಉತ್ಪಾದಕತೆ ಮೇಲೂ ಕೂಡ ಇದು ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಈ ಟ್ರಾಫಿಕ್ ಸಮಸ್ಯೆ ಐಟಿ ಉದ್ಯೋಗಿಗಳ ಜೀವನದ ಮೇಲೆಯೂ ಕೂಡ ಅತೀವವಾದ ಪರಿಣಾಮವನ್ನು ಬೀರುತ್ತೆ. ಕೆಲಸಕ್ಕೆ ತೆರಳೋರು ದೀರ್ಘಕಾಲ ಟ್ರಾಫಿಕ್ನಲ್ಲಿ ಕಳೆಯೋದ್ರಿಂದ ಒತ್ತಡ, ಕೋಪ ಮತ್ತು ಆತಂಕ ಹೆಚ್ಚಾಗುತ್ತೆ. ಇದರಿಂದ ಕೆಲಸದ ಮೇಲೆ ಗಮನ ಕೊಡೋದು ಕಡಿಮೆ ಆಗುತ್ತೆ. ಕೆಲಸದ ಅವಧಿ 9 ಗಂಟೆ ಇದ್ರೂ ಹೆಚ್ಚುವರಿ ಸಮಯವನ್ನು ದಿನಪೂರ್ತಿ ಟ್ರಾಫಿಕ್ನಲ್ಲಿ ಕಳೆಯೋದ್ರಿಂದ ಕುಟುಂಬಕ್ಕೆ, ವಿಶ್ರಾಂತಿಗೆ ಅಥವಾ ಹವ್ಯಾಸಗಳಿಗೆ ಸಮಯ ಕೊಡೋದು ಕಡಿಮೆ ಆಗುತ್ತೆ. ಬೆಳಿಗ್ಗೆ ಬೇಗ ಮನೆಯಿಂದ ಹೊರಡೋದು, ರಾತ್ರಿ ತಡವಾಗಿ ಮನೆ ತಲುಪೋದು ಐಟಿ ಉದ್ಯೋಗಿಗಳಿಗೆ ಸಾಮಾನ್ಯ ಆಗಿಬಿಟ್ಟಿದೆ. ಇದರಿಂದ ಬೆನ್ನು ನೋವು, ಕುತ್ತಿಗೆ ನೋವು, ದೈಹಿಕ ಚಟುವಟಿಕೆ ಕೊರತೆ ಉಂಟಾಗುತ್ತೆ. ವಾಯು ಮಾಲಿನ್ಯದಿಂದ ಉಸಿರಾಟ ಸಂಬಂಧಿ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಇನ್ನು ಈ ಟ್ರಾಫಿಕ್ ಸಮಸ್ಯೆಯಿಂದ ಕೆಲಸಕ್ಕೆ ತಡವಾಗಿ ತಲುಪೋದು ಅಥವಾ ದಣಿದ ಮನಸ್ಥಿತಿಯಲ್ಲಿ ಕೆಲಸ ಮಾಡೋದು ಉತ್ಪಾದಕತೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಜೆಪಿ ನಗರದ ನಿವಾಸಿ ಐಟಿ ಉದ್ಯೋಗಿ ಚೈತ್ರ ಈ ದಿನ.com ಜೊತೆಗೆ ಮಾತನಾಡಿ, ಸ್ಯಾಂಡಿಸ್ ಕಂಪನಿಯಲ್ಲಿನೇ ಕೆಲಸ ಮಾಡ್ತಾ ಇದ್ದೆ. ಬೆಳಿಗ್ಗೆ 7 ಗಂಟೆಗೆ ಮನೆಯಿಂದ ಹೊರಡೋ ಅನಿವಾರ್ಯತೆ ಇತ್ತು. ಅಷ್ಟು ಬೇಗ ನಾವು ಮನೆಯಿಂದ ಹೊರಟರು ಆಫೀಸನ್ನು ತಲುಪೋದು ಬರೋಬ್ಬರಿ 1.5 ಗಂಟೆ ಹಿಡಿದಿತ್ತು. ಆಫೀಸ್ಗೆ ಹೊರಡೋದು ಸ್ವಲ್ಪ ತಡ ಆದರೂ ರಸ್ತೆಯಲ್ಲಿನೇ 2 ಗಂಟೆಗೂ ಹೆಚ್ಚು ಸಮಯ ಕಳಿಬೇಕಾದ ಪರಿಸ್ಥಿತಿ ಇತ್ತು. ಮನೆಗೆ ಬರೋದು ಕೂಡ ತಡ ಆಗ್ತಾ ಇತ್ತು. ಆಫೀಸ್ಗೆ ತಡವಾಗಿ ಹೋದಾಗ HR ಪ್ರಶ್ನೆ ಮಾಡ್ತಾ ಇದ್ರು. ಮಳೆಯಾದ ಸಮಯದಲ್ಲಂತೂ ಈ ಸಮಸ್ಯೆ ಹೇಳ್ತಿರೋದು. ಮಾರಥಹಳ್ಳಿ ಜಂಕ್ಷನ್ಗೆ ಬರಬೇಕಂದ್ರೆ ಹೆಚ್ಚು ಸಮಯ ಹಿಡಿತಾ ಇತ್ತು. ಕೆಲಸ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ತಲೆ ಕೆಡ್ತಾ ಇತ್ತು. ಇದಕ್ಕೆ ಬೇಸತ್ತು ಕೆಲವು ದಿನಗಳ ಹಿಂದೆನೇ ಕೆಲಸವನ್ನ ಬಿಟ್ಟೆ ಅಂತ ತಮ್ಮ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಇದೇ ರೀತಿ ಪ್ರಕಾಶ್ ನಗರದ ನಿವಾಸಿ ಸಾಫ್ಟ್ವೇರ್ ಇಂಜಿನಿಯರ್ ರಾಹುಲ್ ಅವರು ಈ ದಿನ.com ಜೊತೆಗೆ ಮಾತನಾಡಿ, ನಾನು ORRನಲ್ಲಿರೋ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ದಿನಕ್ಕೆ ಕನಿಷ್ಠ 3 ರಿಂದ 4 ಗಂಟೆಯಷ್ಟು ಸಮಯ ಟ್ರಾಫಿಕ್ನಲ್ಲೇ ಕಳೆದು ಹೋಗುತ್ತೆ. ಬೆಳಿಗ್ಗೆ ಮನೆಯಿಂದ ಹೊರಡೋವಾಗಲೇ ಮನಸ್ಸಿಗೆ ಒತ್ತಡ ಶುರುವಾಗುತ್ತೆ. ಸಂಜೆ ಮನೆ ತಲುಪುವಷ್ಟರಲ್ಲಿ ದೇಹದಲ್ಲಿ ಶಕ್ತಿನೇ ಇರೋದಿಲ್ಲ. ಈ ಟ್ರಾಫಿಕ್ ಕಾರಣದಿಂದ ವ್ಯಾಯಾಮ, ಕುಟುಂಬಕ್ಕೆ ಸಮಯ ಎಲ್ಲವೂ ಕೂಡ ಕಮ್ಮಿ ಆಗ್ತಾ ಇದೆ. ಕೆಲವೊಮ್ಮೆ ವರ್ಕ್ ಫ್ರಮ್ ಹೋಮ್ ಸಿಕ್ಕರೂ ಕೂಡ ಕಚೇರಿಗೆ ಬರಲೇಬೇಕು ಅನ್ನೋ ಒತ್ತಡ ಕೂಡ ಹೆಚ್ಚಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಮತ್ತೊಬ್ಬ ಐಟಿ ಉದ್ಯೋಗಿ ಯಲಹಂಕ ನಿವಾಸಿ ಪ್ರಿಯಾಂಕಾ ಅವರು ಈ ದಿನ.com ಜೊತೆಗೆ ಮಾತನಾಡಿ, ನಾನು ದಿನಕ್ಕೆ 12 ಗಂಟೆ ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ 3 ಗಂಟೆ ಕೇವಲ ರಸ್ತೆಯಲ್ಲೇ ಹೋಗುತ್ತೆ. ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಟ್ರಾಫಿಕ್ ಜಾಮ್, ಬೈಕ್ನಲ್ಲಿ ಹೋದರೆ ಅಪಾಯ, ಮಳೆ ಬಂದರೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗುತ್ತೆ. ಟ್ರಾಫಿಕ್ನಿಂದಾಗಿ ಮಾನಸಿಕ ಒತ್ತಡ ಕೂಡ ಹೆಚ್ಚಾಗುತ್ತೆ. ಕೆಲಸದ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಬೆಂಗಳೂರು ಟ್ರಾಫಿಕ್ ದಿನೇ ದಿನೇ ನಮ್ಮ ಜೀವನದ ಗುಣಮಟ್ಟವನ್ನೇ ಕಡಿಮೆ ಮಾಡ್ತಾ ಇದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಜಾಮ್ ಕೇವಲ ಸಂಚಾರ ಸಮಸ್ಯೆ ಅಲ್ಲ, ಇದು ಐಟಿ ಉದ್ಯೋಗಿಗಳ ಆರೋಗ್ಯ, ಸಮಯ, ಉತ್ಪಾದಕತೆ ಮತ್ತು ಜೀವನ ಮಟ್ಟದ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ. ದೀರ್ಘಾವಧಿಯಲ್ಲಿ ಈ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಉತ್ತಮ ಸಾರ್ವಜನಿಕ ಸಾರಿಗೆ, ರಸ್ತೆ ವಿಸ್ತರಣೆ, ಟ್ರಾಫಿಕ್ ನಿರ್ವಹಣೆ ಮತ್ತು ವರ್ಕ್ ಫ್ರಮ್ ಹೋಮ್ ಮುಂತಾದ ಪರ್ಯಾಯ ಕ್ರಮಗಳು ಅಗತ್ಯವಾಗಿದೆ. ಐಟಿ ಉದ್ಯೋಗಿಗಳ ಅನುಭವಗಳು ಹೇಳುವಂತೆ ದಿನದ ಅಮೂಲ್ಯ ಸಮಯ ರಸ್ತೆಯಲ್ಲೇ ಕಳೆದು ಹೋಗ್ತಾ ಇದೆ. ಕೆಲಸ, ಜೀವನ ಈ ಸಮತೋಲನ ಸಂಪೂರ್ಣವಾಗಿ ಹದಗೆಡ್ತಾ ಇದೆ. ಟ್ರಾಫಿಕ್ ಒತ್ತಡದಿಂದಾಗಿ ಕೆಲವರು ಉದ್ಯೋಗವನ್ನೇ ಬಿಟ್ಟು ಹೋಗೋ ಸ್ಥಿತಿಗೂ ಕೂಡ ತಲುಪ್ತಾ
ಬಳಲ್ತಾ ಇದ್ದಾರೆ ಅನ್ನೋದು ಅತ್ಯಂತ ಕಳವಳಕಾರಿ ಸಂಗತಿ. ನಗರದ ಆರ್ಥಿಕತೆಗೆ ಪ್ರಮುಖವಾಗಿರೋ IT ಕ್ಷೇತ್ರನೇ ಈ ಸಮಸ್ಯೆಯಿಂದ ಬಳಲ್ತಾ ಇರುವಾಗ ಇದನ್ನ ಇನ್ನೂ ನಿರ್ಲಕ್ಷಿಸುವಂತಿಲ್ಲ. ಸಾರ್ವಜನಿಕ ಸಾರಿಗೆ ಬಲಪಡಿಸೋದು, ಸಂಚಾರ ನಿರ್ವಹಣೆಗೆ ದೀರ್ಘಕಾಲಿಕ ಯೋಜನೆಗಳನ್ನು ಜಾರಿಗೊಳಿಸೋದು, ವರ್ಕ್ ಫ್ರಮ್ ಹೋಮ್ಗೆ ಪ್ರೋತ್ಸಾಹಿಸೋದು ಈಗ ಅವಶ್ಯವಾಗಿದೆ. ಇಲ್ಲವಾದ್ರೆ IT ರಾಜಧಾನಿ ಅನ್ನೋ ಹೆಸರಿನ ಜೊತೆಗೆ ಬೆಂಗಳೂರು ಟ್ರಾಫಿಕ್ ಸಂಕಷ್ಟದ ನಗರವಾಗಿಯೇ ಗುರುತಿಸಿಕೊಳ್ಳೋ ಅಪಾಯನೂ ಕೂಡ ಹೆಚ್ಚಾಗಿನೇ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.